ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 4th ಸ್ಟ್ಯಾಂಡರ್ಡಲ್ಲಿ EVS ಲೆಸನ್ ನಂಬರ್ 14 ಟ್ರಾಫಿಕ್ ರೂಲ್ಸ್ ಈ ಲೆಸನಲ್ಲಿ ಬರುವಂಥ ಎಲ್ಲ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸ್ನ ಇವತ್ತು ನೋಡೋಣ ಮಕ್ಕಳ. ನೋಡಿ, ಮೊದಲನೇದಾಗಿ ಪೇಜ್ ನಂಬರ್ 132ಗೆ ಹೋಗಿ ಇಲ್ಲಿ ಏನು ಕೊಟ್ಟಿದ್ದಾರೆ. ಫಸ್ಟ್ ಒನ್, ವೇರ್ ಶುಡ್ ಪೆಡೆಸ್ಟ್ರಿಯನ್ಸ್ ಕ್ರಾಸ್ ದ ರೋಡ್? ಆನ್ಸರ್ ನೋಡಿ, ಪೆಡೆಸ್ಟ್ರಿಯನ್ ಶುಡ್ ಕ್ರಾಸ್ ದ ರೋಡ್ ಫ್ರಮ್ ದ zebra crossing. Next question, name the colors of the signal lights. Answer is, the colors of the signal lights are red, yellow and green. Next question, write one use of the signal lights. Answer is, signal lights controls the movements of the vehicles and people. Next question, do you come across traffic lights on the way to your school? Answer is no. ನಾನು ಹೋಗೋ ದಾರಿನಲ್ಲಿ ಯಾವುದು ನನಗೆ ಟ್ರಾಫಿಕ್ದು ಸಿಗ್ನಲ್ ಸಿಗೋದಿಲ್ಲ ಮಕ್ಕಳ. ನಿಮಗೆ ಸಿಗೋದಾದರೆ ನೀವು ಎಸ್ ಅಂತ ಬರೀರಿ, ಓಕೆನಾ? ವಾಟ್ ಆರ್ ದ ಪ್ರಿಕಾಷನ್ಸ್ ದಟ್ ಯು ಶುಡ್ ಟೇಕ್ ವೈಲ್ ಕ್ರಾಸಿಂಗ್ ದ ರೋಡ್ ಆ್ಯಂಡ್ ವೈ? ಆನ್ಸರ್ ಈಸ್, ವಿ ಶುಡ್ ವೇಟ್ ಫಾರ್ ದ ಗ್ರೀನ್ ಲೈಟ್ ಆನ್ ಆ್ಯಂಡ್ ವಿ ಶುಡ್ ಕ್ರಾಸ್ ದ ರೋಡ್ ಆಟ್ ಅ zebra crossing because that will avoid accidents and traffic related issues. ಮಕ್ಕಳ, ಇಲ್ಲಿ ನಾವೇನು ಆನ್ಸರ್ ಬರ್ತಿದ್ದೀವಿ ಈ ಲೆಸನ್ಗೆ ಸಂಬಂಧಪಟ್ಟಿರೋ ಹಾಗೆ ಮಾತ್ರ ಬರೆದಿರ್ತೀವಿ, ಓಕೆನಾ? ನೋಡಿ, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಈ ಸಿಂಬಲ್ ಏನು ತೋರಿಸುತ್ತೆ ನಮಗೆ? ಅಬ್ಸರ್ವ್ ಇಫ್ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ ಈಸ್ ಓಪನ್ ಆ್ಯಂಡ್ ದೆನ್ ಮೂವ್. ಓಕೆ, ನೆಕ್ಸ್ಟು ಈ ಸಿಂಬಲ್ಗೆ ಎಲ್ಲಿದೆ ಆನ್ಸರ್ ನೋಡಿ. ಇದನ್ನು ತೋರಿಸಿದ್ರೆ ಹಾಸ್ಪಿಟಲ್ ಝೋನ್ ಗೋ ಸ್ಲೋ. ಓಕೆ, ನೆಕ್ಸ್ಟ್ ಸಿಂಬಲ್ದು ಆನ್ಸರ್ ಇಲ್ಲಿದೆ. ಹಂಪ್ ಅಹೆಡ್ ಡ್ರೈವ್ ಸ್ಲೋಲಿ. ಮುಂದೆ ಹಂಪ್ ಇರುತ್ತೆ, ನಿಧಾನಕ್ಕೆ ಹೋಗಿ ಅಂತ. ನೆಕ್ಸ್ಟ್ ಈ ಸಿಂಬಲ್ ನೋಡಿ, ಲೆಫ್ಟ್ ಟರ್ನ್. ನೆಕ್ಸ್ಟ್ ಈ ಸಿಂಬಲ್ ನೋಡಿ, ಡು ನಾಟ್ ಯೂಸ್ ಹಾರನ್. ನೆಕ್ಸ್ಟ್ ಈ ಸಿಂಬಲ್ಗೆ ಆನ್ಸರ್ ಈಸ್ ಪಾರ್ಕಿಂಗ್ ಪ್ಲೇಸ್. ನೆಕ್ಸ್ಟ್ ಈ ಸಿಂಬಲ್ ಏನು ತೋರಿಸುತ್ತೆ? ಗೋ ಸ್ಲೋಲಿ. ನೆಕ್ಸ್ಟ್ ಪೇಜಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ರೈಟ್ 2 advantages ಆಫ್ ಫಾಲೋಯಿಂಗ್ ದ ಟ್ರಾಫಿಕ್ ರೂಲ್ಸ್. ಫಸ್ಟ್ ಒನ್, we can avoid accidents. Second one, for discipline purpose we have to follow the traffic rules. Next ಏನು ಕೊಟ್ಟಿದ್ದಾರೆ ನೋಡಿ. Here is a list of traffic rules that a pedestrians should follow. If it is right, put right mark, and if it is wrong, put wrong mark and correct it. ಇಲ್ಲಿ ನೋಡಿ, ಸೀರಿಯಲ್ ನಂಬರ್ ಇದೆ, ಟ್ರಾಫಿಕ್ ರೂಲ್ಸ್ ಇದೆ, ರೈಟ್ ಅಥವಾ ರಾಂಗ್ ಅಂತ ಇದೆ, ಕರೆಕ್ಟೆಡ್ ಆನ್ಸರ್ ಅಂತ ಇದೆ, ಓಕೆನಾ? ಕ್ರಾಸ್ ದ ರೋಡ್ ಆಟ್ zebra ಕ್ರಾಸಿಂಗ್, ಪೆಡೆಸ್ಟ್ರಿಯನ್ ಬಗ್ಗೆ ಕೊಟ್ಟಿರೋದ್ರಿಂದ ಇದು ಮಕ್ಕಳ ಕರೆಕ್ಟ್. ಇದು ಆನ್ಸರ್ ಈಸ್ ರೈಟ್. ಇಫ್ ದೇರ್ ಆರ್ ನೋ ಸಿಗ್ನಲ್ ಲೈಟ್ಸ್ ಯು ಕ್ಯಾನ್ ಕ್ರಾಸ್ ದ ರೋಡ್ ಈವನ್ ವೈಲ್ ದ ವೆಹಿಕಲ್ಸ್ ಆರ್ ಮೂವಿಂಗ್ ಟು ಯುವರ್ ಲೆಫ್ಟ್ ಆ್ಯಂಡ್ ರೈಟ್. ಲೆಫ್ಟು ಮತ್ತು ರೈಟಲ್ಲೆಲ್ಲನೂ ವಾಹನಗಳು ಚಲಿಸ್ತಾ ಇರುತ್ತೆ, ಮತ್ತು ಅಲ್ಲಿ ಟ್ರಾಫಿಕ್ ರೂಲ್ದು ಯಾವುದೂ ಸಿಗ್ನಲ್ಸ್ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ ಮಕ್ಕಳ? ನಾವು ರೋಡ್ ಕ್ರಾಸ್ ಮಾಡ್ಬೋದಾ? ನೋ, ಆನ್ಸರ್ ಈಸ್ ರಾಂಗ್. ನೆಕ್ಸ್ಟ್ ಥರ್ಡ್ ಒನ್, ಯು ಕ್ಯಾನ್ ಕ್ರಾಸ್ ದ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಈವನ್ ಇಫ್ ದ ಟ್ರೈನ್ ಈಸ್ ಪಾಸಿಂಗ್. ಟ್ರೈನ್ ಪಾಸ್ ಆಗಬೇಕಾದ್ರೆ ನಾವು ರೋಡ್ ಕ್ರಾಸ್ ಮಾಡೋದು ಸರಿನಾ? ನೋ, ಇಟ್ ಈಸ್ ಅ ರಾಂಗ್ ಥಿಂಗ್. ನೆಕ್ಸ್ಟ್ ಫೋರ್ತ್ ಒನ್, ಯು ಶುಡ್ ನಾಟ್ ಪ್ಲೇ ಗೇಮ್ಸ್ ಆನ್ ದ ರೋಡ್. ರೋಡ್ ಮಧ್ಯ ಪ್ಲೇ ಮಾಡಬೇಕಾ ಗೇಮ್ನ? ನೋ, ಆನ್ಸರ್ ಈಸ್ ಕರೆಕ್ಟ್, ರೈಟ್. ನೆಕ್ಸ್ಟ್ ಫಿಫ್ತ್ ಒನ್, ಯು ಕ್ಯಾನ್ ಬೋರ್ಡ್ ಅ ಮೂವಿಂಗ್ ವೆಹಿಕಲ್ ಆರ್ ಅಲೈಟ್ ಫ್ರಮ್ ಇಟ್. ಮೂವಿಂಗ್ ವೆಹಿಕಲಲ್ಲಿ ಅಂದರೆ ವೆಹಿಕಲ್ ಹೋಗಬೇಕಾದ್ರೆ ನೀವು ಅದನ್ನು ಹತ್ಕೊಳ್ಳೋದು ಸರಿನಾ? ನೋ, ಇಟ್ಸ್ ಅ ರಾಂಗ್ ಥಿಂಗ್. ಸಿಕ್ಸ್ತ್ ಒನ್, ಫಾಲೋ ದ ಕ್ಯೂ ವೈಲ್ ಬೋರ್ಡಿಂಗ್ ಅ ವೆಹಿಕಲ್. ಅಂದರೆ ನಾವು ಬಸ್ಸನ್ನು ಅಥವಾ ಬೇರೆ ಯಾವುದಾರ ವೆಹಿಕಲ್ನ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಲೈನ್ನ ಫಾಲೋ ಮಾಡಬೇಕು, ಇಸಂಟ್ ಇಟ್? ಆನ್ಸರ್ ಈಸ್ ರೈಟ್. ಸೆವೆಂತ್ ಒನ್, ಪೆಡೆಸ್ಟ್ರಿಯನ್ ಶುಡ್ ವಾಕ್ ಆನ್ ದ ರೈಟ್ ಸೈಡ್ ಆಫ್ ದ ರೋಡ್. ಕರೆಕ್ಟಾ ಇದು? ನೋ, ಯು ಹ್ಯಾವ್ ಟು ವಾಕ್ ಆನ್ ಲೆಫ್ಟ್ ಸೈಡ್ ಆಫ್ ದ ರೋಡ್, ರೈಟ್? ಆನ್ಸರ್ ಈಸ್ ರಾಂಗ್. ನೆಕ್ಸ್ಟ್ ಪೇಜ್ ನೋಡಿ ಮಕ್ಕಳ. ವೇರ್ ಕ್ಯಾನ್ ಯು ಡಿಸ್ಪ್ಲೇ ದ ಫಾಲೋಯಿಂಗ್ ಸಿಗ್ನಲ್ ಬೋರ್ಡ್ಸ್ ಇನ್ ಯುವರ್ ಲೊಕ್ಯಾಲಿಟಿ? Write it in the space given. One example has been given. Observe. Okay, ಇಲ್ಲಿ ಸಿಗ್ನಲ್ ಬೋರ್ಡ್ಸ್ನ ಕೊಟ್ಟಿದ್ದಾರೆ ಮತ್ತು
ಪ್ಲೇಸ್ ಆಫ್ ಡಿಸ್ಪ್ಲೇಯಿಂಗ್ ಅಂತ ಇದೆ. ಇದನ್ನ ಎಲ್ಲಿ ಕೊಟ್ಟಿರ್ತಾರೆ? ನಿಯರ್ ಮೈ ಸ್ಕೂಲ್, ಅಂದರೆ ನಿಮ್ಮ ಶಾಲೆಗಳ ಹತ್ರ ಈ ಥರ ಸಿಂಬಲ್ಸ್ನ ಹಾಕಿರ್ತಾರೆ. ಯಾಕಂದರೆ ಮೇನ್ ರೋಡಲ್ಲಿ ಹೋಗುವಂಥ ವೆಹಿಕಲ್ಸು ಹಾರನ್ ಮಾಡಬಾರ್ದು, ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು, ಹೌದಲ್ವಾ? ಮತ್ತು ಇಲ್ಲೇನು ಕೊಟ್ಟಿದ್ದಾರೆ? ಇನ್ ಯುವರ್ ಲೊಕ್ಯಾಲಿಟಿ ಅಂತ ಕೊಟ್ಟಿದ್ದಾರೆ. ಈ ಇಷ್ಟು ಸಿಂಬಲ್ಸು ನಿಮ್ಮ ಲೊಕ್ಯಾಲಿಟಿ ಅಂದರೆ ನೀವು ಶಾಲೆಗೆ ಹೋಗ್ಬೇಕಾದ್ರೆ ಸಿಗುತ್ತಾ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕು. ಇದನ್ನ ಎಲ್ಲಿ ನೋಡಿರ್ತೀರಾ? ಈ ಸಿಂಬಲ್ ಎಲ್ಲಿ ನೋಡಿರ್ತೀರಾ? ಇದನ್ನು ಎಲ್ಲಿ ನೋಡಿರ್ತೀರಾ? ನಿಮ್ಮ ಶಾಲೆಗೆ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಹಂಪ್ಸ್ ಇದ್ದರೆ ಈ ಸಿಂಬಲ್ನ ಹಾಕಿರ್ತಾರೆ. ನೀವು ಇನ್ ಕೇಸ್ ಏನಾದರೂ ರೈಲ್ವೆ ಟ್ರ್ಯಾಕ್ನ ಪಾಸ್ ಮಾಡಿ ಹೋಗಬೇಕು ಅಂತಾದರೆ ಈ ಸಿಂಬಲ್ನ ಹಾಕಿರ್ತಾರೆ. ಅದನ್ನು ಎಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಅಂತ ನೀವು ಇಲ್ಲಿ ಬರೀಬೇಕು. ಆಮೇಲೆ ಪಿ ಅಂದರೆ ಪಾರ್ಕಿಂಗ್ ಬಗ್ಗೆ ಏನಾದರೂ ಸಿಂಬಲ್ಸ್ ಕೊಟ್ಟಿದ್ದಾರಾ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಾ ಅದನ್ನು. ಮತ್ತು ಇದು ಶಾಲೆ ಇರೋ ಕಡೆ ಎಲ್ಲನೂ ಹಾಕಿರ್ತಾರೆ, ಗೋ ಸ್ಲೋ ಅಂದ್ಬಿಟ್ಟು. ಇದೆಲ್ಲ ನೀವು ಎಲ್ಲೆಲ್ಲಿ ಹಾಕಿದ್ದಾರೆ ಅಂತ ಬರೀಬೇಕು ಮಕ್ಕಳ. ಓಕೆ, ನೆಕ್ಸ್ಟ್ ನೋಡಿ, ಯು ಆಲ್ರೆಡಿ ನೋ ಅಬೌಟ್ ಸಮ್ ಆಕ್ಸಿಡೆಂಟ್ಸ್ ವಿಚ್ ಅಕರ್ ಅಟ್ ಹೋಮ್ ಆ್ಯಂಡ್ ಸ್ಕೂಲ್. ಫಾರ್ ಎಕ್ಸಾಂಪಲ್, if we do not take enough care while using electrical instruments, gas stoves, knives, blades, sickles, etc., we have to face danger. Write 5 situations of accidents that you know. Write suitable safety measures to be taken also. ಇಲ್ಲಿ ಸೀರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ, ಸಿಚುವೇಶನ್ಸ್ ಆಫ್ ಆಕ್ಸಿಡೆಂಟ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಪ್ರಿಕಾಷನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಸಿಡೆಂಟ್ ಆಗದೇ ಇರೋ ಥರ ನಾವಿಲ್ಲಿ ಏನು ಪ್ರಿಕಾಷನ್ ತೊಗೋಬೇಕು ಅನ್ನೋದನ್ನು ಬರೀಬೇಕು ಮಕ್ಕಳ. ಫಸ್ಟ್ ಒನ್, ಓವರ್ಟೇಕಿಂಗ್. ನೀಡ್ ಟು ಗೋ ಸ್ಲೋಲಿ. ಓವರ್ಟೇಕ್ ಮಾಡ್ದಿರ ಸ್ಲೋ ಆಗೋದ್ರೆ ಯಾವ ಆಕ್ಸಿಡೆಂಟು ಆಗೋದಿಲ್ಲ ಅಲ್ವಾ? ಡ್ರಿಂಕ್ ಆ್ಯಂಡ್ ಡ್ರೈವ್. ಅವಾಯ್ಡ್ ಡ್ರಿಂಕಿಂಗ್ ಆಲ್ಕೋಹಾಲ್ ವೈಲ್ ಡ್ರೈವಿಂಗ್. ಅಂದರೆ ಕುಡಿತಕ್ಕೆ ಸಿಕ್ಕಿ ಜನಗಳು ಪರದಾಡ್ತಿರ್ತಾರಲ್ವಾ, ಆ ಟೈಮಲ್ಲಿ ಇವರು ಗಾಡಿ ಓಡಿಸಿದ್ರೆ ಆಕ್ಸಿಡೆಂಟ್ ಖಂಡಿತ ಆಗುತ್ತೆ. ಕುಡಿದಾಗ, ಮದ್ಯಪಾನ ಮಾಡಿದಾಗ ಈ ಡ್ರೈವಿಂಗ್ನ ಮಾಡೋಕ್ಕೆ ಹೋಗಬಾರ್ದು. ಯೂಸಿಂಗ್ ಮೊಬೈಲ್ ಫೋನ್ಸ್. ಕೆಲವ್ರು ಏನು ಮಾಡ್ತಾರೆ, ಮೊಬೈಲಲ್ಲಿ ಮಾತಾಡ್ತಾ ಗಾಡಿ ಚಲಾಯಿಸ್ತಾ ಇರ್ತಾರೆ ಅಲ್ವಾ? ಅದನ್ನು ಅವಾಯ್ಡ್ ಮೊಬೈಲ್ ಫೋನ್ಸ್ ವೈಲ್ ಡ್ರೈವಿಂಗ್. ಡ್ರೈವ್ ಮಾಡಬೇಕಾದ್ರೆ ಮೊಬೈಲ್ ಫೋನ್ನ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಓವರ್ ಸ್ಪೀಡ್. ಡ್ರೈವ್ ಇನ್ ಲಿಮಿಟೆಡ್ ಸ್ಪೀಡ್. ಕೆಲವೊಂದು ಕಡೆ ಬೋರ್ಡಲ್ಲಿ ಏನು ಕೊಟ್ಟಿರ್ತಾರೆ? 60 km/h, 80 km/h ಅಲ್ವಾ? ಆ ರೀತಿಯಾಗಿ ಕೊಟ್ಟಿರ್ತಾರೆ. ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಇರುತ್ತೋ ಅದೇ ಪ್ರಕಾರವಾಗಿ ನಾವು ಹೋಗಬೇಕು. 60 km/h ಅಂತ ಕೊಟ್ಟಿರೋ ಕಡೆ ನಾವು 120 ಸ್ಪೀಡಲ್ಲಿ ಹೋದರೆ ಏನಾಗುತ್ತೆ? ಖಂಡಿತ ಆಕ್ಸಿಡೆಂಟ್ ಆಗುತ್ತಲ್ವಾ? ಸೊ ನೆಕ್ಸ್ಟ್ ಒನ್, ಪ್ರಾಪರ್ ಸಿಗ್ನಲ್. ಯೂಸ್ ಪ್ರಾಪರ್ ಸಿಗ್ನಲ್ಸ್ ವೈಲ್ ಡ್ರೈವಿಂಗ್. ಅಂದರೆ ಮೇಂಟೈನ್, ಇದು ಯೂಸ್ ಅಲ್ಲ, ಮೇಂಟೈನ್ ಪ್ರಾಪರ್ ಸಿಗ್ನಲ್ಸ್. ಓಕೆ, ಮೇಂಟೈನ್ ಅಥವಾ ಫಾಲೋ ಪ್ರಾಪರ್ ಸಿಗ್ನಲ್ಸ್. ಅಲ್ಲಿ ಏನು ಸಿಗ್ನಲ್ಸ್ ಕೊಟ್ಟಿರ್ತಾರೆ ಅದನ್ನು ನಾವು ಖಂಡಿತ ಫಾಲೋ ಮಾಡ್ತಾ ಡ್ರೈವ್ ಮಾಡಿದ್ರೆ ಯಾವ ಆಕ್ಸಿಡೆಂಟ್ಸು ಆಗೋದಿಲ್ಲ, ಅವಾಯ್ಡ್ ಮಾಡ್ಬೋದು. ಓಕೆನಾ ಮಕ್ಕಳ? ಇಲ್ಲಿಗೆ ನಮ್ಮ ಟ್ರಾಫಿಕ್ ರೂಲ್ಸ್ ಲೆಸನಲ್ಲಿರುವಂಥ ಎಲ್ಲ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸು ಕಂಪ್ಲೀಟ್ ಆಗಿದೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಾಫಿಕ್ ರೂಲ್ಸ್ಗೆ ಸಂಬಂಧಪಟ್ಟಿರೋಂಥ ಎಲ್ಲ ಕ್ವಶನ್ ಆನ್ಸರ್ಸ್ ಸಹ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.